ಪತ್ನಿಯಾರ್ದೆಡು ನಾರದರಿಗೆ ಏನ್ವೇರು ಸನಕಾದಿ ಸಹೋದರ ಆ ನಾರಾಯಣ ದೇವರನ್ನ ಪಾದೋಡು ಬೊಯ್ದಿನ ಗಂಗಾ ಅರ್ನ ನದಿತ ಉತ್ಪತ್ತಿ ಎಂಚಾಂಡು ಐತ ಬಗ್ಗೆ ಪಂಡಯನು ಧನ್ಯ ಬಂದು ಪನ್ಪೆರು ಸನಕಾದಿ ಪನ್ಪೆರು ಪುಣ್ಯವಂತನಾದ ನಾರದನೇ ಹೇಳುವವರು ಮತ್ತು ಕೇಳುವವರಿಗೂ ಸಹ ಪುಣ್ಯಪ್ರದವು ಮತ್ತು ಪಾಪ ಪರಿಹಾರಕವು ಆದ ಗಂಗೆಯ ಉತ್ಪತ್ತಿ ಪ್ರಕಾರವನ್ನು ನಿನಗಾಗಿ ಹೇಳುತ್ತೇನೆ ಕೇಳು. ಸನಕಾದಿ ಪನ್ಪೆರು ಪುಣ್ಯವಂತಾಯನ ನಾರದರ ಯಾನು ಪನ್ಪಿನ ಆಗಲ ಅಂಚನೆ ಈರು ಕೇನ್ನರೆಗ್ಲ ಪ್ರತಿಯೊರೆಗ್ಲ ಹೌದಾದೆ ಪುಣ್ಯಪ್ರದವಾಯನ ಗಂಗಾ ಮಾತನ ಉತ್ಪತ್ತಿ ಎಂಚಾಂಡು ಅರ್ನ ಆ ಒಂಜಿ ಚರಿತ್ರೆನ ಕೇಂಡನೆ ದಾದೆ ಹಾಕೊಂಡು ಪಾಪ ಪರಿಹಾರ ಹಾಕೊಂಡು ಅವೇ ನ್ಯಾನಿರೇಗು ಪನೊಂದುಲ್ಲ ಕೇನ್ಲೆ ಪಂದು ಸನಕಾದಿ ಪನ್ಪೆರು. ಇಂದ್ರ ಮುಂತಾದ ದೇವತೆಗಳಿಗೆ ತಂದೆಯಾದ ಕಶ್ಯಪ ಋಷಿಯು ಅವನಿಗೆ ದಕ್ಷ ಕುಮಾರಿಯರಾದ ಅದಿತಿ ಮತ್ತು ಅದಿತಿ ಎಂಬ ಇಬ್ಬರು ಹೆಂಡತಿಯರು ಸಹ ಇದ್ದರು. ಇತ್ತನಟ ಪನ್ನೊಂದು ದೇವರು ಆ ಗಂಗಾ ಮಾತ ಎಂಚ ಮಿತ್ತಿಡ್ದು ತಿರ್ತು ಬತ್ತೇರು ಎಂಚ ಉದ್ಭವ ಹಾಂಡು ಆಯ್ತ ಕತೆ ನೆಟೆ ಪಂಪೇರು. ಇಂದ್ರ ದೇವತೆನಗಲ ರಾಜ ತೋ ಇಂದ್ರಲೋ ಕುಡಿತಿನ ದೇವತೆನಗಲ ಪಪ್ಪ ಏರು ಕಶ್ಯಪ ತೋ ಕಶ್ಯಪಗ ರಡ್ಡು ಬುಡಿದಿತ್ತು ನಮ್ಮ ಭಗವದ್ಗೀತೆ ತೂತ ದಿತಿ ಬೊಕ್ಕ ಅದಿತಿ. ದಿತಿ ಪೂರ ಆಸುರಿ ಗುಣತ್ತಾಗಲ್ಲ ದೈತ್ಯರ್ನಗಲ್ಲ ಅಮ್ಮ, ಅದಿತಿ ಪೂರ ದೇವತೆನಗಲ್ಲ ಅಮ್ಮ ಅಂಚ ರಡ್ಡರಿಗೂ ಬುಡಿದಿತ್ತೇರು ಕಶ್ಯಪಗ. ಅದಿತಿಯು ದೇವತೆಗಳಿಗೆ ತಾಯು, ದಿತಿಯು ದೈತ್ಯರಿಗೆ ಮಾತೆಯು. ಅದಿತಿ ದೇವತೆನಗಲ್ಲ ಅಮ್ಮ ಅಂಡ, ದಿತಿ ದೈತ್ಯನಗಲ್ಲ ಆಸುರಿ ಗುಣತ್ತಾಗಲ್ಲ ರಕ್ಕಸರ್ನಗಲ್ಲ ಅಮ್ಮ. ಓ ಬ್ರಾಹ್ಮಣನೇ, ಅವರಿಬ್ಬರ ಮಕ್ಕಳಾದ ದೇವಾಸುರರು ಯಾವಾಗಲೂ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಅಪೇಕ್ಷೆ ಉಳ್ಳವರಾಗಿದ್ದರು. ಮುಗುಲ್ ರಡ್ಡು ಜನ ಜೋಕುಲ್ಲ ಕಶ್ಯಪನ ಜೋಕುಲು, ದಿತಿನ ಜೋಕುಲು ಬೊಕ್ಕ ಅದಿತಿನ ಜೋಕುಲು ಒರಿ ದೇವತೆನಗುಲು, ಬೊಕ್ಕೊರಿನ ಜೋಕುಲು ಆಸುರಿ ಗುಣತಗುಲು. ಮೊಗುಲ್ದಾದ ಮಲ್ಪೇರು ಒರಿಯ ಗೊರಿಯಗು ಎಂಕುಲು ವಿನ್ನಾಡು, ಆಸುರಿನಗುಲು ವಿನ್ನಾಡು, ದೇವತೆನಗುಲಿನ ತಿರ್ತು ಪಾಡೋಡು. ಪೂರಲೋಕ ಎಂಕಲೆ ಬೋಟ್ ಮನ್ಪಿನ ಅಪೇಕ್ಷೆಡು ಅಗಲು ದಾದ ಮಲ್ತೆ ಏಪತ್ತೊಂದರಲ್ಲಿ ಲಡಾಯಿ ಮಲ್ತೊಂದು ಇತ್ತೇರು. ದ್ವಿತೀಯಪುತ್ರರಾದ ರಾಕ್ಷಸರು ಪೂರ್ವ ದೇವತೆಗಳೆಂದು ಪ್ರಸಿದ್ಧರಾದರು. ಆ ದೈತ್ಯರಲ್ಲಿ ದ್ವಿತೀಯ ಪುತ್ರನು ಬಲಿಷ್ಠನೂ ಆದ ಹಿರಣ್ಯಕಶಿಪು ಎಂಬವನೇ ಮೊದಲನೆಯವನು. ದೈತ್ಯನಗಲ ಅಮ್ಮ ಆಯನ ದಿತಿನ ಸುರುತ ಮಗೆ ಅಂಚನೆ ಸ್ಟ್ರಾಂಗ್ ಆಯನ ಏರ್ಪಂಡ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪಿಗೆ ಅತ್ಯಂತ ಪೂಜ್ಯನಾದ ಪ್ರಹ್ಲಾದನೆಂಬ ಮಗನು ಹುಟ್ಟಿದನು. ಆ ದಿತಿನ ಮಗೆ ಬಲಿಷ್ಠವಾಯನ ಮಲ್ಲ ಮಗೆ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪು ಅಂಚಿತಿನ ರಕ್ಕಸಗ ಒಂಜಿ ಪೂಜ್ಯನಾಯನ ಪಂಡ ದೇವನ ಭಕ್ತಿಯನ ಲಕ್ಕತ್ತಿನ ಒಂಜಿ ಪ್ರಹ್ಲಾದ ಪನ್ಪಿನ ಮಾಲೆ ಪುಟ್ಟುಂಡು. ಅವನಿಗೆ ದೈತ್ಯ ಶ್ರೇಷ್ಠವಾದ ಬ್ರಾಹ್ಮಣ ಭಕ್ತಿಯುಳ್ಳ ವಿರೋಚನನೆಂಬ ಮಗನಾದನು. ಹಿರಣ್ಯಕಶಿಪುನ ಮಗೆ ಪ್ರಹ್ಲಾದ, ಪ್ರಹ್ಲಾದನ ಮಗೆ ವಿರೋಚನ. ಆ ವಿರೋಚನೆಗೆ ಅತ್ಯಂತ ವರ್ಚಸ್ವಿಯು ಪರಾಕ್ರಮಿಯೂ ಆದ ಬಲಿ ಎಂಬ ಮಗನು ಹುಟ್ಟಿದನು. ಪ್ರಹ್ಲಾದ್ ಮಹಾರಾಜನ ಪುಲ್ಲಿ ಬಲಿಚಕ್ರವರ್ತಿ ಮುನಿಯೇ ಅವನೇ ದೈತ್ಯರ ಸೇನಾಧಿಪತಿಯಾದನು. ಪೂರ ದೈತ್ಯರ್ನಗಲ ಪೂರ ರಕ್ಕಸರ್ನಗಲ ಮಲ್ಲ ಗ್ರೇಟ್ ಲೀಡರ್ ಏರಾಯರು ಬಲಿಚಕ್ರವರ್ತಿ ಆಯರು. ಬಲಿಚಕ್ರವರ್ತಿಯು ಹೆಚ್ಚಾದ ಬಲವುಳ್ಳವನಾಗಿ ಈ ಭೂಮಂಡಲವನ್ನು ಆಳಿದನು. ಬಲಚಕ್ರವರ್ತಿಯೊಡ ಮಸ್ತ್ ಸ್ಟ್ರಾಂಗ್ ಆಯ್ನ ಶಕ್ತಿ ತಿರಸ್ಕರ ಒಂದು ಪೂರ ಭೂಮಿ ಪೂರ ಬ್ರಹ್ಮಾಂಡನ ಆರೆ ದಾದ ಮಲ್ತೊಂದು ಆಳ್ವಿಕೆ ಮಲ್ತೊಂದಿತ್ತರು ಬಲಿಚಕ್ರವರ್ತಿ. ಲೋಕವನ್ನೆಲ್ಲ ಗೆದ್ದು ಸ್ವರ್ಗಲೋಕವನ್ನು ಜಯಿಸಕ್ಕೆಂದು ಸಂಕಲ್ಪಿಸಿದನು. ಒಂದು ಖಾಲಿ ಲೋಕ ಯಾವಜಿಂಕ್ ಈ ಭೂಲೋಕ ಮಾತ್ರ ಯಾವಜಿ ಪ್ರತಿಯೊಂಜಿ ಲೋಕ ಸ್ವರ್ಗಲೋಕ ಒಂದು ಪೂರ ಎಂಕು ಬೋಡು ದೇವತೆನಗಲ್ಲ ಇಂದ್ರಲೋಕನ ಪೂರ ಎಂಕು ಬೋಡು ಬಂದು ಅರೆಗಿಚ್ಛೆ ಬರ್ತನು ಎರೆಗ ಬಲಿಚಕ್ರವರ್ತಿಯ ಸೈನ್ಯವು ಶ್ರೇಷ್ಠವಾದುದು. ಅರ್ನ ಸೈನ್ಯ ಮಸ್ತ್ ಸ್ಟ್ರಾಂಗ್ ಆಯ್ತಾ ಮಹಾತ್ಮನು ವರ್ಣಿಸಲು ನಮಕ್ ಸಾಧ್ಯಜ್ಜಿ ಉಂಡ. ಆ ಸೈನ್ಯಡು 10,000 ಕೋಟಿ ಲಕ್ಷ ಆನೆ, ಅಂಚನೆ ಕುದುರದ ಬಂಡಿ, ಅಂಚನೆ ಪ್ರತಿಯೊಂದು ಗಜಕ್ಕೂ 500ರಂತೆ ಕಾಳಾಳುಗಳು ಅಡಗಿದ್ದವು. ಬಲಿಚಕ್ರವರ್ತಿಗೆ ಮಂತ್ರಿ ವರ್ಗದಲ್ಲಿ ಶ್ರೇಷ್ಠರಾದ ಅಂಚನೆ ಬಲಿಚಕ್ರವರ್ತಿಗೂ ಮಂತ್ರಿನಗಳಿಡಲು ಶ್ರೇಷ್ಠನ 2 ಜನ ಮಂತ್ರಿನಗಳಿರ್ತಾರೆ. ಏರು ಕುಂಭಾಂಡ ಒಕ್ಕ ಕೂಪಕರ್ಣ ಮತ್ತು ಬಲಾಪರಕವಾದ ತಂದೆಗೆ ಸಮಾನನಾದ 100 ಜನ ಮಕ್ಕಳಲ್ಲಿ ಬಲಿಚಕ್ರವರ್ತಿಗೂ 100 ಜನ ಜೋಕುಲು ಐಟು ಒಂಜಿ ಶ್ರೇಷ್ಠವಾಯನ ಮಗೆ ಪಂಡ ಬಾಣ ಪನ್ಪಿನ ಮಗ್ಗೆಲ ಇತ್ತಿರು. ದೇವತೆಗಳನ್ನು ಜಯಿಸಬೇಕೆಂಬ ಮನಸ್ಸಿನಿಂದ ಉದ್ಯುಕ್ತನಾದ ಬಲಿಚಕ್ರವರ್ತಿಯು ಪತಾಕೆಗಳು ಮತ್ತು ಶ್ವೇತಛತ್ರಗಳಿಂದ ಅಂತರಿಕ್ಷದಲ್ಲಿ ಸಮುದ್ರದ ಅಲೆಗಳು ಮತ್ತು ಮಿಂಚುಗಳನ್ನು ಸ್ಮರಿಸಿಕೊಳ್ಳುವಂತೆ ಮಾಡುವ ದೊಡ್ಡ ಸೈನ್ಯದೊಡನೆ ಪ್ರಯಾಣ ಮಾಡಿದನು. ಇತ್ತ ಮೇರು
ಬಲಿಚಕ್ರವರ್ತಿ ದೇವತೆನಗಳಿನ ಎಂಕು ದಾದೆ ಮಲ್ಪಡು ಪೂರ ಅಗಲ್ನ ಲೋಕಲ್ ಎಂಕೆ ಬೋಡು ಅಗಲಿನ ದಾದೆ ಮಲ್ಪಡು ಸೋಪಾದು ಅಗಲಿನ ಈ ಭೂಲೋಕ ಕಡಪುಡು ಪನ್ಪಿನ ಭಾವನೆಡು ಅಲ್ಪಡ್ದು ಗಿಡ ಪಡು ಪನ್ಪಿನ ಭಾವನೆಡು ಆರು ಅಡೆಗೆ ಪೋಪಿರು. ದೇವಶತ್ರುವಾದ ಬಲಿಯು ಸಿಂಹಕ್ಕಿಂತಲೂ ಅತಿಶಯ ಪರಾಕ್ರಮಿಗಳಾದ ದೈತ್ಯರೊಡನೆ ವೃತ್ತಾಸರಣ ವೈರಿಯಾದ ಇಂದ್ರನ ಪಟ್ಟಣವನ್ನು ಸಮೀಪಿಸಿ ಅದನ್ನು ಮುತ್ತಿದನು. ದೇವತೆನೆಗಳ ಶತ್ರುವಾಯನ ಬಲಿಚಕ್ರವರ್ತಿ ದಾದಿ ಮಲ್ಪರು ಇಂದ್ರಲೋಕಕ್ಕೆ ಪೋಯಿರು. ಕೂಡಲೇ ವಜ್ರಾಯುಧ ಪಾಣಿಯಾದ ಇಂದ್ರನೇ ಮುಂತಾದ ದೇವತೆಗಳು ಯುದ್ಧಕ್ಕಾಗಿ ಪಟ್ಟಣದಿಂದ ಹೊರಟರು. ವಜ್ರಾಯುಧ ಇಂದ್ರದೇವರಡ ವಜ್ರಾಯುಧ ಒಂಜಿ ಮಲ್ಲ ಆಯುಧ ಉಂಡು ಅವೇನು ಪಸಂದು ಇಂದ್ರ ಅಂಚನೆ ಅರ್ನ ಫಾಲೋವರ್ಸ್ನಗಳು ದೇವತೆನಗಳು ಪೂರ ಯುದ್ಧಕ್ಕೆ ಬಿದ್ದಡಿಯದು ಬಲಿಚಕ್ರವರ್ತಿನ. ತರುವಾಯ ದೇವದೈತರುಗಳಿಗೆ ಪ್ರಳಯ ಕಾಲದ ಮೇಘನಾದಕ್ಕೆ ಸದೃಶವಾದ ಡಿಂಡಿಮ ಧ್ವನಿಯಿಂದ ವಿಭ್ರಮೆಗೊಳಿಸುವ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು. ಇಂಚಿಡು ದೇವತೆನಗಳು ಇಂಚಿಡು ಆಸುರಿನಗಳು. ದೇವತೆ ಬೊಕ್ಕ ರಕ್ಕಸನಗಳಿಗೆ ತಾದಾಂಡು ಭಯಂಕರವಾಯಿನ ಯುದ್ಧ ಶುರುವಾಂಡು. ಯುದ್ಧವು ಅತ್ಯಂತ ಭೀಕರವಾಗಲು ದೈತ್ಯರು ದೇವತೆಗಳ ಸೈನ್ಯದ ಮೇಲೂ ದೇವತೆಗಳ ದೈತ್ಯ ಸೈನ್ಯದ ಮೇಲೂ ಸಹ ಗುಂಪು ಗುಂಪಾಗಿ ಬಾಣಗಳನ್ನು ಬಿಟ್ಟರು. ದೇವತೆನಗಳು ದೈತ್ಯನಗಲ ಮಿತ್ತದು, ದೈತ್ಯನಗಲು ದೇವತೆನಗಲ ಮಿತ್ತದು ದಾದ ಬುಡಿಯರು ಒಂಜೆತ್ತ ಬೀರಿ ಬಾಣ ಬುಡಿಯರು. ಉಭಯ ಸೈನ್ಯಗಳಲ್ಲಿಯೂ ಬೀಡು ಸೀಳು ದಾದೆ ಪಂಡ ಮಾತಾಗಲ್ಲ ಎಂಚ ಯುದ್ಧ ಮಲ್ತೊಂದು ಬಾಣ ಬುಡು ಆಗ್ಲಿನ ಸೀಲ್ ಮಲ್ಪು ಆಗ್ಲಿನ ತುಂಡು ಮಲ್ಪು ಪೆಟ್ಟಾಕು ಇಂಚಿನ ಜೋರಾದ ಐಟೆ ಶಬ್ದ ಬರೊಂದಿತ್ತು ಒಂದು ಇಂಚಿತ್ತಿನ ಶಬ್ದನು ಕೇಂದು ಪೂರ ಸಕಲ ದೇವತೆನಗಳು ರಾಕ್ಷಸನಗಳು ಬಿಡಲ್ಪಟ್ಟ ಬಾಣ ಸಂಘರ್ಷದಿಂದಾಗಿ ಬೆಂಕಿಯನ್ನು ನೋಡಿ ಅಕಾಲದಲ್ಲಿ ಸಂಭವಿಸಿದ ಪ್ರಳಯವೆಂದು ತಿಳಿದರು. ಬೇತಗಳು ಪೂರ ಇಡೀ ಜಗತ್ತದಗಳು ಪೂರ ದಾದ ನೀರು ಪಂಡ ನೆಟೆ ದೇವತೆನಗಳು ಬೊಕ್ಕ ರಾಕ್ಷಸನಗಳು ಗುಡುಪಿನ ಮಲ್ಲ ತೂತ ಬಾಣ ಬಂದು ಎನ್ನುದು ಒಂದು ಅಕಾಲವಾದ ಸಂಭವನ ಪ್ರಳಯ ಕಾಲ ಬಂದು ಎನ್ನೀರು ಪಂಡ ಇಂಚಿಡು ರಕ್ಕಸನಗಳು ಬಾಣ ಬುಡ್ಪೇರು ಐಟ ತೂ ಬರ್ಪುಡು. ಇಂಚಿಡು ದೇವತೆನಗಳು ಬಾಣ ಬುಡ್ಪೇರು ಐಟ ತೂ ಬರ್ಪುಡು. ಒಂದು ಪೂರ ತೂ ಕೊಡಿಗಡ ತೂವಿನ ಜನಗಳು ಎನ್ನೀರು ಒಂದು ಅಕಾಲ ಒಂಜಿ ಟೆಂಪರರಿ అయిన ಪ್ರಳಯ ಶುರುವಾಣ ಪನ್ಪಿನ ಪೋಡಿಗೆಡು ಮಾತೆಲ್ಲ ಇತ್ತಿರು. ಪ್ರಕಾಶಮಾನವಾದ ಶಸ್ತ್ರಗಳ ರಾಶಿಯನ್ನು ಧರಿಸಿರುವ ಚಲಿಸುತ್ತಿರುವ ಮಿಂಚುಗಳಿಗೆ ಸಮಾನವಾದ ದೇವಶತ್ರುಗಳ ಸೈನ್ಯವು ಮೇಘಗಳಿಂದ ಮುಚ್ಚಲ್ಪಟ್ಟ ರಾತ್ರಿಯಂತೆ ಪ್ರಕಾಶಿಸಿತು. ಪ್ರಕಾಶಮಾನವಾಯಿನ ಈ ಶಸ್ತ್ರುಡು ದಾದೆಂಡು ದೇವ ಶತ್ರುನಗಳು ಪೂರ ದಾದೆ ಮೋಡಲಕ ಪೂರ ಕತ್ತಲು ರಾತ್ರಿ ಅವರೇ ಶುರುವಾಂಡು. ಈ ಯುದ್ಧದಲ್ಲಿ ಅತಿ ಭಯಂಕರವಾದ ದೈತ್ಯರಿಂದ ಎಸೆಯಲ್ಪಟ್ಟ ಈ ಅತಿ ಭಯಂಕರವಾಯಿನ ಆ ದೈತ್ಯನಗಳಿಡ್ದು ಆಸುರಿ ಗುಣತ ಆ ಬಲಿ ಚಕ್ರವರ್ತಿನ ಪೂರ ಸೈನಿಕನಗಳು ದಕ್ಕ ದಿನ ಬಾಣಡು ಆ ಪರಾಕ್ರಮ ದೇವತೆನಗಳ ಪರಾಕ್ರಮ ಪೂರ ದಾದಾಂಡು ಪುಡಿ ಆಂಡು ದೇವತೆನಗಳು ಸೋಪರೆ ಶುರುವಾಯರು. ಕೆಲವರು ಸರ್ಪಗಳಿಂದ ಸರ್ಪಗಳನ್ನು, ಇತರರು ಕೆಲವರು ಬಂಡಿಗಳನ್ನು, ಮತ್ತೆ ಕೆಲವರು ಕುದುರೆಗಳಿಂದ ಕುದುರೆಗಳನ್ನು, ಇನ್ನು ಕೆಲವರು ಕೋಲುಗಳಿಂದ ಕೋಲುಗಳನ್ನು ಹೊಡೆದರು. ಸರ್ಪ ಅವು ಒಂದು ತಿಕ್ಕಿನ ಪುರ ದಕ್ಕದು ಏನಕ್ಕೆ ಐಟು ಪುರ ತಿಕ್ಕುಡು ದೊಣ್ಣೆಡು ಐಟಿನೆಟ್ಟು ಪುರ ದಾದ ಮಲ್ತದ್ದು ಪೆಟ್ಟಾಕದು ಕೆಲವರು ಅಲ್ಪನೆ ಪ್ರಾಣ ಬುಡಿಯರು. ಕೆಲವರು ವಿಮಾನಗಳಲ್ಲಿ ಕುಳಿತು ತಲೆ ತಪ್ಪಿಸಿಕೊಂಡರು. ಕೆಲವರು ಅಲ್ಪ ವಿಮಾನ ಕುದೊಂದು ಬಲ್ತೊಂದು ಪೋಯರು. ಅಂಚನೆ ದೇವತೆನಗಳು ದಾದ ಮಲ್ಪರು ಆ ರಕ್ಕಸನಗಳು ಬಚಾವ್ ಮಲ್ಪರೆ. ತರುವಾಯ ರಾಕ್ಷಸರ ಸಂಘಗಳು ದೇವತೆಗಳಿಂದ ಬಹಳವಾಗಿ ಪೆಟ್ಟು ತಿಂದು ಕುಪಿತರು ಅತ್ಯಂತ ಭಯಂಕರು ಆಗಿ ನಾನಾ ವಿಧವಾದ ಶಸ್ತ್ರಗಳಿಂದ ದೇವತೆಗಳನ್ನು ಸಂಹರಿಸಿದರು. ಕಬ್ಬಿಣದ ಕುಸುಮಾಧಾರಿ ಮತ್ತು ಬುದ್ಧಿಗೆ ಕಲ್ಲು ಎಸೆಯುವುದಕ್ಕೆ ಒಂದು ಪೂರ ಅಗಲ ರಾಕ್ಷಸರನಗಲ್ನ ಪೆಟ್ಟು ತಿಂದು ತಿಕ್ಕಿನ ಟೈಟೆ ಆಗಲ್ದಾದ ಮಲ್ತಂತೆ ರಥ, ಕುದುರೆ, ಆನೆ, ಅಂಕುಶ, ನೇಗುಲು ಪ್ರತಿ ಒಂಜೆಟ್ಲಾಗಲು ರಾಕ್ಷಸನಗಳು ದೇವತೆನಗಲ ಮಿತ್ತು ಆಕರಿಸಲು ಮಲ್ತಿರು. ಅಲ್ತ ಬೊಕ್ಕ ದೈತ್ಯನಗಲ ಸಾಮರ್ಥ್ಯ ಜಾಸ್ತಿ ಆಂಡು ದೇವತೆನಗಲಿಗೂ ಪೋಡಿಗೆ ಶುರುವಾದ ದೇವಲೋಕವನ್ನು ಬಿಟ್ಟು ಓಡಿ ಹೋಗಿ ಮನುಷ್ಯ ವೇಷವನ್ನು ಧರಿಸಿ ಭೂಲೋಕದಲ್ಲಿ ಸಂಚರಿಸುತ್ತಿದ್ದರು. ಹಾಗೂ ದೇವತೆನಗಳು ಪೂರ ದಾದ ಮಲ್ಪರು ಮನುಷ್ಯನ ವೇಷ ಧರಿಸೊಂದು ಪಂಡ ಪೋಡಿಗೆ ಅಪ್ಪನಗಳು ದೇವತೆ ಅಣ್ಣ ಒಮ್ಮೆತ್ತೆ ಕೆರ್ದು ಪಾಡುವೆ ಪ್ರತಿಯೊಂದನ್ನ ಬಂದು ದೇವತೆನಗಲ ಸೀದ ಬಲ್ತೊಂದು ಒಡೆ ಬತ್ತರು ಭೂಲೋಕ ಪಾರ್ ಬತ್ತದು ಮನುಷ್ಯ ವೇಷಡು ದೆಂಗುದು ಕುಲ್ಲರೆ ಸುರು ಮಲ್ತಿರು. ಮಹಾಬಲಿಷ್ಠನಾದ ಬಲಿಯು ನಾರಾಯಣನು ಧ್ಯಾನಿಸುತ್ತಾ ನಿರವಧಿಕವಾದ ಐಶ್ವರ್ಯದಿಂದ ಅಭಿವೃದ್ಧಿಗೊಂಡ ಸಂಪತ್ತುಳ್ಳವನಾಗಿ 3 ಲೋಕಗಳನ್ನು ಆಳುತ್ತಾ ಸುಖವಾಗಿದ್ದನು.
ಅಂಚೆ ಪೂರಗಳೆಲ್ಲ ಗಿಡತ್ತದು ಅಂಡ್ಲಾರ್ ಭಕ್ತ ಬಲಿಚಕ್ರವರ್ತಿ ಆಸೂರಿಗೆ ನೋಡಿ ತಿನ್ನಲ ಆರು ಧರ್ಮ ಬುಡಾಯರು ವಿಷ್ಣುದೇವರನ್ನ ಪ್ರಾರ್ಥನೆ ಮಲ್ಪೇರು ಅಂಜನೆ ಪನ್ನಿನ ಪಾತ್ರೆನಾರು ದಾದ ಮಲ್ಪುಜರು ತಪ್ಪವಜರು ಊಲ ಒಂಜಾರು ದಾನ ಮಲ್ಪೆ ಪಂಡ ಪನ್ನಿನ ಪಾತ್ರ ಆರು ತಪ್ಪುಜರು ಅಂಚಾರು ಅಲ್ಪ ದಾದ ಮಲ್ಪೇರು ಉಂಡ ಅಶ್ವಮೇಘ ಯಾಗ ಮಲ್ಪರೆ ಸ್ಟಾರ್ಟ್ ಮಲ್ತೇವೆ ಏರು ಬಲಿಚಕ್ರವರ್ತಿ ಪೂರ ಮೂಜಿ ಲೋಕಲ್ಗೆ ಎತ್ತೊಂದಾಂಡು ಆರಾಮಡ್ ಜೀವನ ಮಲ್ಪರೆ ಸುರು ಮಲ್ತೇವೆ ಅಶ್ವಮೇಧ ಯಾಗ ಮಲ್ಪರೆ ಸುರು ಮಲ್ತೇವೆ ಪಂಡ ಅಶ್ವಮೇಧ ಯಾಗ ಆ ಬಲಿಚಕ್ರವರ್ತಿ ಮಲ್ತೊಂದು ಪುನಗ ಐಟ್ ಅರೆಗ್ ದೈತ್ಯನ ಗುರುವಾಯನ ಏರು ಶುಕ್ರಾಚಾರ್ಯರ್ನ ಸಲಹೆಗೆ ತಂದು ಆರು ಒಟ್ಟಿಗೂ ಸೊನ್ಪತ್ತ ವರ್ಂಬ ಅಶ್ವಮೇಧ ಯಾಗ ಮಲ್ತೇರು ಸೊನ್ಪತ್ತ ವರ್ಮ ಅಶ್ವಮೇಧ ಯಾಗ ಮಲ್ಪನಾಗ ನೂದನೇ ಅಶ್ವಮೇಧ ಯಾಗ ಮಲ್ಪನ ಅವು ಚೂರು ಕಂಪ್ಲೀಟ್ ಮಲ್ತಂಡ ದಾದ್ಯಾಪುಡು ನೂದನೇ ಅಶ್ವಮೇಧ ಯಾಗ ಕಂಪ್ಲೀಟ್ ಆಂಡ ಡೈರೆಕ್ಟ್ ಆದರೆಗ್ ಇಂದ್ರನ ಪದವಿ ತಿಕ್ಕೊಂಡು ಇಂದ್ರನ ಪದವಿ ತಿಕ್ಕುಡು ಅದಾಗ ಇಂದ್ರದಾದ ಮಲ್ತೇರು ಆ ಟೈಮುಡು ಮಹಾವಿಷ್ಣುನ ಸಹಾಯಕೇನ್ವೇರು ದೇವರೇ ಮಹಾವಿಷ್ಣು ಇತ್ತೆ ಒಮ್ಮೆ ನಾವು ಸೊನ್ಪತ್ತೆ ವರ್ಮ ಅಶ್ವಮೇಧ ಯಾಗ ಕಂಪ್ಲೀಟ್ ಆಂಡು ಬಲಿಚಕ್ರವರ್ತಿನ ನಾನೆತ್ತೆ ನೂದಿನೇ ಒಂದು ಕಂಪ್ಲೀಟ್ ಆಂಡ ಆತು ಜೋರ ಆದ ತಪಸ್ಸು ಮಲ್ತೊಂದುಲ್ಲೆ ಕಂಪ್ಲೀಟ್ ಆಂಡ ದಾದೆ ಅಪ್ಪುಡು ಈ ಇಂದ್ರಲೋಕನ ಆಯ್ ದೆತ್ತೊನ್ವೆ ಅಂಚನೆ ಎನ್ನ ಈ ಪದವಿಲ ಪೋಪುಂಡು ಬಂದು ದೇವರಡ ಕೈ ಮುಗ್ಗಂದು ಬಲ್ತೊಂದು ಪೋಪೆರು ಅಂಚ ಆದಾಗ ದೇವರು ಬಂದ್ಪೇರು ಟೆನ್ಷನ್ ಮಲ್ಪೊಡ್ಚಿ ಯಾನೆ ನಿಗಲಿನ ರಕ್ಷಣೆ ಮಲ್ಪರ ಯಾನ್ ಬರ್ಪೆ ಬಂದು ದೇವರು ಭರವಸೆ ಕೊಪ್ಪೇರು ಅಂಚ ಭರವಸೆ ಕೊರ್ನಾಗ ದೇವರು ದಾದ ಮಲ್ಪರ ಐತ ಪ್ರಕಾರನೇ ವಾಮನ ಮೂರ್ತಿ ರೂಪಡು ವಿಷ್ಣು ಬಲಿಚಕ್ರವರ್ತಿ ನಡೆಗೆ ಬರ್ಪೇರು ಅದಾಗ ಬಲಿಚಕ್ರವರ್ತಿ ದಾದ ಮಲ್ಪೇರು ಅಶ್ವಮೇಧ ಯಾಗ ಮಲ್ತೊಂದುಪ್ಪೇರು ಅದಾಗ ವಾಮನ ದಾದ ಬಂದ್ಪೇರು ವಾಮನ ರೂಪಡಿತಿನ ದೇವರು ಅರಡಕ್ಕೇನ್ವೇರು ಎಂಕೊಂತೆ ದಾನ ಕೊರ್ಲಾ ಬಂದ್ಪೇರು ಅದಾಗ ಬಲಿಚಕ್ರವರ್ತಿ ಏಪಲ ಆ ಆಸೂರಿಗೆ ನೋಡಿ ತಿನ್ನರ ಆರು ದಾನ ಅವಳ ಪಂತಿನ ಪಾತ್ರೆನ ಆರು ಪಿರ ತಿರ್ಗವಜಿರು ಪನ್ಯ ಪಾತ್ರೆನ ಆರು ಮಲ್ತೆ ತೋಜಪ್ಪಾರ ಅಂಚಿನ ಆರ್ನ ಒಂಜಿ ಧರ್ಮ ಉಂಡು ತೋಯ್ಕೋಸ್ಕರ ಆರು ವಾಮನ ರೂಪದ ದೇವರಿಗೆ ಎನ್ನಗ ಈಗ ದಾನ ಕೊರ್ಲ ಪನ್ನಗ ಹಾಂ ಯಾನೀರಿಗೆ ದಾದ ಬೋಡಿರಿಗೆ ಏನು ದಾನ ಬೋಡವು ಯಾನೀರಿಗೆ ಪೂರ ಕೊರ್ಪೆ ಅನ್ಪೇರು ಅದಾಗ ಅನ್ಪೇರು ಹೆಂಗೆ ದಾಲ ಜಾಸ್ತಿ ಬೊಡ್ಚಿ ಹೆಂಗೆ ಮೂಜಿ ಹೆಜ್ಜೆ ಭೂಮಿ ಕೊರ್ಲಾ ಬಂದ್ಪೇರು ಅದ ಬಲಿಚಕ್ರವರ್ತಿ ಅನ್ಪೇರು ಇರೇ ಮೂಜಿ ಹೆಜ್ಜೆ ಯಾವ ಈ ರೀತಿ ಕಿನ್ನವಲ್ಲ ಪಂಡ ದೇವರು ವಾಮನ ರೂಪಡು ಬೈದಿನ ಪಂಡ ಶಾರ್ಟ್ ಆದ ಬರ್ಪೇರು ಬ್ರಾಹ್ಮಣ ರೂಪಡು ಈತಿಕಿನ್ನ ಬಾಲ್ಯದ ರೂಪದಲ್ಲಕ ಬೈದರು ಇರ್ನ ಈತಕ್ಕೆ ಆರು ಈತಿ ಕಿನ್ನೆ ಉಂಡು ಈತಿಕಿನ್ನ ಬಾಲ್ಯದ ರೂಪಡು ಇತ್ತಿನ ಇರ್ನ ಈ ಮೂಜಿಕ ಒಂದೆಟ್ಟು ಹೆಜ್ಜೆಡು ದಾದ ಮಲ್ಪಾರಿರು ಬೇತೆ ದಾದ ಅಂಡಲಾಗಿ ಬೇತೆ ಎಡ್ಡೆಂತಿನ ವಸ್ತು ಉನ್ನತವಾಯನ ವಸ್ತುಕೇನ್ಲೆ ಪಂಡ ಯಾನ್ ಮೂಜಿ ಲೋಕದ ಯಾನೇ ರಾಜ ಆದುಲ್ಲೆ ಏನು ಬಡಿತನಕ್ಕೇನ್ಲೆ ಯಾನ್ ಕೊರ್ಪೆ ಬಂದಾಗ ಆರು ವಾಮನ ದೇವರು ಪಂಡ ದೇವರೇ ಬೈದಿನ ವಾಮನ ರೂಪಡು ಆರು ಬಂದ್ಪೇರು ಈಚಿಜ್ಜಿ ಯಾನ್ ಬ್ರಾಹ್ಮಣನ ಬುದ್ಧಿದಾದ ಪಂಡ ಹೆಂಗೆ ಬೋಡು ಆತ ಹೆಂಗೆ ಮೂಜಿ ಹೆಜ್ಜೆ ಭೂಮಿಡಿ ಬೋಡು ಅಡ್ದು ಜಾಸ್ತಿ ಹೆಂಗೆ ದಾಲ ಬೊಡ್ಚಿ ಆತೆ ಕೊರ್ಲ ಅಂತ ಬಂದ್ಪೇರು ಅದಾಗ ಅದನ್ನ ಶುಕ್ರಾಚಾರ್ಯ ದಾದ ಬಂದ್ಪೇರು ಅದನ್ನ ಗುರು ಮೇರ್ನ ಬಲಿಚಕ್ರವರ್ತಿನ ಗುರು ಬಂದ್ಪೇರು ಏ ಶಿಷ್ಯ ಒಂದು ಕೊರೊಡ್ಚಿ ಈ ಜಗ ಭೂಮಿನ ಕೊರೊಡ್ಚಿ ಒಂದು ಏರು ಬೊಯ್ದಿನ ಗೊತ್ತನ್ನ ಮಹಾವಿಷ್ಣು ದೇವರು ಬೈದಿನಿ ಆರು ರಕ್ಕಸರ್ನಕಲೇನು ದೈತ್ಯನಕಲೇನು ಪೂರ ಮಂಗೆ ಮಲ್ಪರೆ ಬಾರು ಹುಷಾರಲ್ಲೇರು ಯಾರು ಈ ಕೊರೊಡ್ಚಿ ಪನ್ನಾಗ ಮೇರ್ ಪನ್ಪೇರು ಶಿಷ್ಯ ಪನ್ಪೇರು ಬಲಿಚಕ್ರವರ್ತಿ ಅನ್ಪೇರು ಇಜ್ಜಿಜ್ಜಿ ಯಾನು ಪಾತ್ರೆ ಕೊರ್ದಾಂಡು ದಾನ ಕೊರ್ಪೆ ಪಂದಾಂಡು ನನ ಯಾನು ಪಾತ್ರೆ ಅವನು ಪಿರೆಗೆ ತೊಂದರೆ ಆಪುಚ್ಚಿ ಎಂಕವೇನು ಮಲ್ತು ತೊಜೆ ಪಡಾಪು ಐಕು ಗುರು ಶುಕ್ರಾಚಾರ್ಯ ದಾದ ಮಲ್ಪೇರು ತಕ್ಷಣ ಅದು ಇತ್ತೆ ದೇವರಿಗೂ ನಮ್ಮ ದಾದಂಡ ದಾನ ಮಲ್ಪೊಡಾಂಡ ಏನೆಲ್ಲ ಕೊರಡಾಂಡ ಅರ್ಘ್ಯ ಕೊರಡಾಪುಣು ಅರ್ಘ್ಯ ಕೊರ್ದು ಅಲ್ತವಾಗ ದೇವರನ್ನ ಪಾದ ದೆಕ್ಕಿ ನಿಡ್ಬೇಕ ದೇವರಿಗೆ ಕೊರಡತೆ ಐಕೋಸ್ಕರ ಒಂಜಿ ಜಗ್ಗಡು ನೀರು ದಿಂಜ ದಿಪ್ಪೇರು ಬಲಿಚಕ್ರವರ್ತಿ ಜಗ್ಗಡು ನೀರು ದಿಂಜ ದಿನಾಗ ಆ ಜಗ್ಗದೈಟೆ ಹೋಲುಪುಣು ನೀರು ಪೋರ್ ಮಲ್ಪುನೈಟೆ ಹೋಲುಪು ಆ ಹೋಲ್ಡು ಮೇರು ದಾನ ಕೊರಡ್ದು ಕಾರ್ ದೆಕ್ಕೊಡತ್ತ ದೇವರನ್ನ ಎರ್ನಲ್ಲ ಬ್ರಾಹ್ಮಣರ ಬತ್ತನಾಗಲ್ಲ ಕಾರ್ ದೆಕ್ಕೊಡಪ್ಪು ಪಾದ ಸೇವೆ ಮಲ್ಪೊಡಪ್ಪು ಮೇರೆ ಗೊತ್ತು ಶುಕ್ರಾಚಾರ್ಯ ಒಂದು ದೇವರೇ ಬಂದೈತೆ ದೇವರ ಮಲ್ಲ ಪೂರ ಭೂಮಿಲ ದೆತ್ತು ಬಿಡ್ಪೇರು ಎಂಕ್ರನ ಎಂಕಲ ಪ್ರಾಬ್ಲಮ್ ಆಪಡು ಪನ್ಪಿನ ಭಾವನೆಡು ಆ ಜಗ್ಗಡಿತ್ತಿನ ನೀರ್ನು ಬಲಿಚಕ್ರವರ್ತಿ ಜಗ್ಗಡು ನೀರು ಪಾಡ್ವೇರು ಆ ನೀರಿತ್ತಿನ ದಾದ ಮಲ್ಪೇರು ಆ ಹೋಲ್ಗು ಶುಕ್ರಾಚಾರ್ಯನ ಅರಡ ಪವರ್ ಉಪ್ಪುಂಡು ಶುಕ್ರಾಚಾರ್ಯ ದಾದ ಆಪೇರು ಪಂಡ ದಾದ ಮಲ್ಪೇರು ಪಂಡ ಒಂಚಿ ಕಿನ್ನೆ ಪಜ್ಜಿಡ್ದ ಒಂದೇ ತಲಕ
ಆ ನೀರು ದೊಲೆ ಪೋಪಿರಾರು ಪಜ್ಜಿರದ ರೂಪ ಅನ್ನ ರೂಪ ಚೇಂಜ್ ಆದು ಪಜ್ಜಿರದೆಲ್ಲ ಕೈ ತೋಲಾಡ್ ಪೋದು ಪಂಡ ಗ್ರಾಸದ ಒಂಜಿ ಗ್ರಾಸ್ದ ಸ್ಟಿಕ್ದೆಲ್ಲಕ ಪೋದು ಆ ಜಗ್ಗದ ಹೋಲುಡಾರು ಕುಲ್ವೇರು ಜಗ್ಗದ ಹೋಲ್ಡ್ ಕುಲ್ಲುಂಡದಾದ ಆಪುಂಡು ಬಲಿ ಚಕ್ರವರ್ತಿ ಆ ದೇವೇರಿಗೆ ಅರ್ಗೆ ಕೊರ್ನಾಗ ಜಗ್ಗದ ನೀರಿಗೆತ್ತು ಅರ್ಗೆ ಕೊರಡು ಅಲ್ತೋಕ ಆ ಜಗ್ಗದನೆ ನೀರಿಗೆತ್ತದು ವಾಮನ ದೇವರನ್ನ ಕಾರ್ ದೆಕ್ಕೊಡು ಅದಾಗ ನೀರು ಬರ್ಪು ಜೊತೆ ಬ್ಲಾಕ್ ಆಪುಂಡು ಅವ್ ನೀರು ಬರ್ರೆ ಬಲ್ಲಿ ಬಂದ ಮೇಲೆ ಶುಕ್ರಾಚಾರ್ಯನ ಅವ್ರನ್ನ ರೂಪ ಚೇಂಜ್ ಮಾಡ್ತದ್ದು ಆ ಜಗ್ಗದೊಳಡೆ ಹೋಲ್ದೊಳಡೆ ಕುಲ್ದು ಬಿಟ್ಬಿರಾರು ಒಂಜಿ ಗ್ರಾಸ್ದ ಒಂಜಿ ರೂಪದೆತ್ತದು ತೊಮೇರು ಪೋರ್ ಮಲ್ಪನ ಬರ್ರೆ ಬಲ್ಲಿ ಬಂದು ಒಂದು ದೇವರೇ ಗೊತ್ತಾಂಡು ವಾಮನ ದೇವರು ಆ ದೇವರ ಬೈದಿನರೇ ಗೊತ್ತಾಂಡು ಒಂದು ಶುಕ್ರಾಚಾರ್ಯರು ಆ ಜಗ್ಗದ ನೀರು ಪಿದೆ ಬರ್ರೆ ಬಲ್ಲಿ ಬಂದು ಗ್ರಾಸದ ರೂಪ ದೆತ್ತದಾಯ್ತೋಲೆ ಬಂದು ಮಲ್ದಿರು ಬ್ಲಾಕ್ ಮಲ್ದಿರು ನೀರನ್ನ ಬಲಿ ಚಕ್ರವರ್ತಿ ಪೋರ್ ಮಲ್ತಿನಲ್ಲಿ ನೀರು ಪಿದೆ ಬರ್ಪಿದಿ ಜಗ್ಗಡು ತೊ ವಾಮನ ದೇವರ ದಾದ ಮಲ್ಪರು ಅಂಚಿತ್ತಿನೇ ಒಂಜಿ ಗ್ರಾಸದ ಸ್ಟಿಕ್ ದಾದ ಮಲ್ಪರು ಅವು ಪಿದೆದ ಮರ್ಗಿಲ್ಡು ಆ ಜಗ್ಗದ ಹೋಲುಡು ಪಿದೆ ಮರ್ಗಿಡು ಆ ಗ್ರಾಸನು ಸ್ಟಿಕ್ ದಾದ ಮಲ್ಪರು ಪುಷ್ ಮಲ್ಪೇರು ಪುಷ್ ಮಲ್ಪನ ಆ ಗ್ರಾಸದ ಸ್ಟಿಕ್ದ ಆ ಪಾಯಿಂಟೆಡ್ ಪಾರ್ಟ್ಸ್ ದಾದಾಪುಂಡು ಶುಕ್ರಾಚಾರ್ಯನ ಕಣ್ಣಿಗೂ ತಾಗುಡು ಅದಾಗ ಶುಕ್ರಾಚಾರ್ಯ ದಾದಾಪುರ ಒಂಜಿ ಕಣ್ಣಾರ್ನ ಪೋಪುಂಡು ಒಂಜಿ ಕಣ್ಣು ಪೋದು ಆರು ಒನ್ ಐಡ್ ಪರ್ಸನ್ ಆಪೇರು ಪಂಡಾರ್ನ ಒಂಜಿ ಕಣ್ಣಿಗೆ ತಾಗದಾಪುಡತೆ ಅಂಚ ಒಂಜಿ ಕಣ್ಣಿಗೆ ತಾಗಂಡು ಆರು ಬೊಕ್ಕ ಪಿದೆ ಬರ್ಪೇರು ಶುಕ್ರಾಚಾರ್ಯರು ಪಿದೆ ಬರ್ಪೇರು ಅಲ್ತ ಬೊಕ್ಕ ಮೇರು ಬಲಿ ಚಕ್ರವರ್ತಿ ದಾದ ಮಲ್ಪೇರು ಆ ಜಗ್ಗಡ್ದು ನೀರು ಪೋರ್ ಮಲ್ತದು ಅರ್ಘ್ಯ ಕೊರ್ದು ಅರ್ಘ್ಯ ಕೊರ್ಪೇರು ಸುರುಟು ನಮ್ಮ ಪ್ರತಿ ಒಂಜಿ ಕೆಲಸಗಳು ನಮಗೆ ಅರ್ಘ್ಯ ಕೊರಡಪ್ಪುಂಟು ಗಂಗಾ ನದಿಗೆ ಪೋನಾಗಲ ಅಂಚನೆ ಸೂರ್ಯದೇವರಿಗೆ ಅರ್ಘ್ಯ ಕೊರಡು ಗಂಗಾ ಮಾತಾಗ ಅರ್ಘ್ಯ ಕೊರಡು ಅಲ್ತ ಬೊಕ್ಕ ಪಿತೃನಗಳಿಗೆ ಅರ್ಘ್ಯ ಕೊಡ್ತು ಅಲ್ತ ಬೊಕ್ಕ ನಮ್ಮ ಮುರ್ಕೊಡು ದಾಲೆಗೆ ನಮ್ಮ ಏನೆಲ್ಲ ಎಡ್ಡೆ ಕೆಲಸ ಮಲ್ಪರೈತೆ ಒಂದು ಪೂರ ಮಲ್ಪೊಡು ಅಂಚ ಬ್ರಾಹ್ಮಣ ಬೈದಿರು ಅರೆಗ್ಲ ಅರ್ಘ್ಯ ಕೊರಿಯರು ಅರ್ಘ್ಯ ಕೊಡ್ದು ಆ ಬ್ರಾಹ್ಮಣ ರೂಪಡಿತ್ತಿನ ದೇವರನ್ನ ಕಾರ್ದೆಕ್ವೇರು ಕಾರ್ದೆಕ್ಕದು ನಾನು ದಾನಗೆ ತೊನ್ಲೆ ಇರಿಗೇನು ಬೋಡು ಹೆಜ್ಜೆ ಮಲ್ಪಲೆ ಬಂದಾಗ ನಮ್ಮಕ್ಕ ಮಾತ್ರ ಎಲ್ಲ ಗೊತ್ತು ಒಂಜಿ ಹೆಜ್ಜೆ ಭೂಮಿ ದಿಪ್ಪೇರು ದೇವರು ಅಲ್ತವ ಕೂಡೊಂಜಿ ಹೆಜ್ಜೆ ದೇವರು ಆಕಾಶ ದೀಪೇರು ಅಲ್ತವಕ್ಕ ಕುಡಂಜಿ ಹೆಜ್ಜೆಯನ್ನು ಒಲ್ಪತ್ತಿ ಬೋಡು ಮೂಜಿ ಹೆಜ್ಜೆಗೆ ಎಂದತ ಬಂದಾಗ ಬಲಿ ಚಕ್ರವರ್ತಿ ದಾದ ಮಲ್ಪೇರು ಕಂಪ್ಲೀಟ್ ಆದ ಶರಣ ಆಪೇರು ದೇವರಿಗೆ ಎನ್ನ ಮಂಡ್ಯದ ಮಿತ್ತಿದ್ದೀರಿ ಬಂದು ಆರು ಪನ್ಪೇರು ಅಂಚ ಒಂದು ಪೂರ ಬಲಿ ಸ್ವರ್ಗಲೋಕದಲ್ಲಿ ಇಂದ್ರಭಾವ ಮತ್ತು ದೀಕ್ಷಾಲಕ ಭಾವನನ್ನು ಸಹ ಹೊಂದಿದನು ದೇವತೆಗಳ ಪ್ರೀತ್ಯರ್ಥವಾಗಿ ದ್ವಿಜರು ಮಾಡ್ತಿದ್ದ ಸಕಲ ಯಜ್ಞಗಳಲ್ಲಿಯೂ ಆ ದೈತ್ಯೇಂದ್ರನೇ ಹವಿರ್ಭಾಗವನ್ನು ಸ್ವೀಕರಿಸ್ತಿದ್ದನು ಅಂಚ ನೆಟೆ ದೇವರು ಆ ಮೂಜಿ ಲೋಕಲ್ನ ಅದೇ ತೊಂದರೆ ಬರ್ಪೇರು ಅಂಚೆನೆ ಇಂಚಿನ ಒಂಜಿ ಸೈಡ್ ಟೆನ್ಷನ್ ಇತ್ತು ಎಂಚಿನ ಟೆನ್ಷನ್ ಇತ್ತು ಪಂಡ ದೇವತೆಗಳ ತಾಯಿಯಾದ ಅದಿತಿಯು ತನ್ನ ಮಕ್ಕಳನ್ನು ನೋಡಿ ಬಹಳ ದುಃಖಪಟ್ಟವಳಾಗಿ ತಾನು ಇಲ್ಲಿ ಸುಮ್ಮನಿರುವುದು ಅನುಚಿತವೆಂದು ತಿಳಿದು ಹಿಮತ್ ಪರ್ವತಕ್ಕೆ ಹೋದಳು ಮುಲ್ಪ ಇಂದ್ರದೇವರು ಎರೆ ಪಂಡೆರು ವಿಷ್ಣು ಲೋಕ ಅಡೆಪೋದು ವಿಷ್ಣು ದೇವರ ಪಂಡೆರು ಬಚಾತ್ ಮಲ್ಪಲೆ ದೇವರೇ ಇತ್ತನೆಟೆ ಬಲಿ ಚಕ್ರವರ್ತಿ ಅಶ್ವಮೇಧ ಯಾಗ ಮಲ್ತೊಂದು ಇಂದ್ರದ ಲೋಕದ ಪದವಿನೇ ಯಾರು ಸ್ವೀಕಾರ ಮಲ್ಪರು ಪಣ್ಣ ದೇವರು ವಾಮನ ರೂಪಡ್ ಬತ್ತೇರು ಅಂಚೆನೆ ಅಲ್ಪ ಎನ್ನ ಜೋಕುಲು ಅದಿತಿನ ಜೋಕುಲು ಇಂದ್ರ ಅಂಚೆನೆ ಇಂದ್ರ ಆ ದೇವತೆನಗಳು ಪೂರ ಸಂಕಟಡು ಉಲ್ಲೇರು ಎನ್ನ ಜೋಕುಲು ಮಸ್ತ್ ದುಃಖಡು ಉಲ್ಲೇರು ಪನ್ಪಿನ ಭಾವನೆ ಇದು ಆರು ಹಿಮತ್ ಪರ್ವತಕ್ಕೆ ಪೋದು ತಪಸ್ಸು ಕಠಿಣವಾಯನ ತಪಸ್ ಮಲ್ಪರು ಸುರು ಮಲ್ಪರು ಪಂಡ ಎನ್ನ ಜೋಕುಲೇನು ಆ ಎನ್ನ ಮೆಗ್ದಿನ ಜೋಕುಲೆ ಪೀಡೆ ಮಲ್ತೊಂದುಲ್ಲೇರು ಅವೇನು ಬಚಾವ್ ಮಲ್ಪಲೆ ಬಂತು ಅಲ್ಲಿ ಆಕೆ ಇಂದ್ರನಿಗೆ ಐಶ್ವರ್ಯ ದೈತ್ಯರಿಗೆ ಪರಾಜಯ ಇವುಗಳುಂಟಾಗಬೇಕೆಂಬ ಅಪೇಕ್ಷೆಯಿಂದ ವಿಷ್ಣು ಧ್ಯಾನ ನಿರತಳಾಗಿ ಅತಿ ದುಸ್ಸಾಧ್ಯವಾದ ತಪಸ್ಸನ್ನು ಮಾಡಿದಳು ಅಮ್ಮ ಪೋದು ಎನ್ನ ಜೋಕುಲು ಮಸ್ತ್ ಸಂಕಟಡುಲ್ಲ ಆ ಇಂದ್ರ ಎನ್ನ ಮಲ್ಲ ಮಗೆ ಇಂದ್ರ ಅಂಚನೆ ಆ ದೇವಿ ದೇವತೆನಗಳು ಪೂರಾ ಸಂಕಟಡುಲ್ಲ ಒಂದು ವಿಷ್ಣು ದೇವರಿಗೆ ಪ್ರಾರ್ಥನೆ ಮಲ್ಪರೆ ಆರು ಹಿಮತ್ ಪರ್ವತಕ್ಕೆ ಹೋದಲ್ಪ ಕಠಿಣವಾಯನ ತಪಸ್ ಮಲ್ಪರೆ ಕುಲ್ಲೀರು ಅದಿತಿ ಆ ಅದಿತಿ ದೇವಿಯು ಸ್ವಲ್ಪ ಕಾಲ ಕುಳಿತು ಅನಂತರ ನಿಂತು ತರುವಾಯ ಬಹುಕಾಲ ಒಂದೇ ಕಾಲಿನ ನಿಂತು ಆಮೇಲೆ ಪಾದದ ಕೊನೆಯ ಭಾಗ ಎಂದರೆ ಕಾಲಿನ ಬೆಟ್ಟುಗಳನ್ನು ಮಾತ್ರ ಭೂಮಿಯ ಮೇಲೆ ಊರಿ ನಿಂತುಕೊಂಡು ಅಂಚ ಮಸ್ತ್ ಎಂಚ ಧ್ರುವ ಮಹಾರಾಜರು ಎಂಚ ಆಜಿ ತಿಂಗಳು ಎಂಚ ಆರು ತಪಸ್ ಮಲ್ತೇರು ಅಂಚ ಅದಿತಿದ ಅಲ್ಪ ಪೋದು ಹೊರ ಒಂಜಿ ಕಾರ್ಡು ಉಂತ್ವೇರು ಕುಡರ ತಪಸ್ ಮಲ್ಪೇರು ಅಂಚನೆ ಕುಡೊಂಜಿ ಕಾರ್ಡು ಉಂತದು ತಪಸ್ ಮಲ್ತೊಂದು ಅಂಚನೆ ಆ ರಡ್ಡು ಕಾರ್ದ ಟೋಸ್ಡು ಉಂತುದು ತಪಸ್ ಮಲ್ತೊಂದು ಒಂತೊಂತೆ ಫ್ರೂಟ್ಸ್ ತಿನ್ನೊಂದು ಹೊರ ಆರು ನುಂಗು ದಿನ ಈರೆ ತಿನ್ನೊಂದು ಹೊರರ ಕಾಲಿ ನೀರು ಪರಂದು ಹೊರರ ಕಾಲಿ ಗಾಳಿನ ಮಾತ್ರ ಸೇವನೆ ಮಲ್ತಂದು ಹೊರರ ದಾಲ ಸೇವನೆ ಮಲ್ಪಂದ ಸಚ್ಚಿದಾನಂದ ಪೂರ್ಣವಾಯನ ಹರಿ ದೇವರೇನು ಮನಪೂರ್ವಕವಾದ
ಆರು ಧ್ಯಾನ ಮಲ್ತಂದು 1000 ವರ್ಷ ಕಾಲ ತಪಸ್ಸು ಮಲ್ಪರೆ ಶುರು ಮಲ್ತೇವೆ. ಎನ್ನ ಜೋಕ್ಲೆಗ್ ಒಂದು ಪರಿಹಾರ ಮಲ್ಪಲೆ ಎನ್ನ ಜೋಕುಲು ಸಂಕಟಡುಲ್ಲ ಪನ್ಪಿನ ಭಾವನೆಡು ದಾದ ಮಲ್ತಂತಾರ ಅಲ್ಪ ತಪಸ್ಸು ಮಲ್ತೊಂತೀರು. ಒಂದು ತಪಸ್ಸು ಮಲ್ತಿನ ತೂದು ಮೊಗಲಿಗೆ ಮಂಡೆ ಬೆಚ್ಚಾಣು ಎರೆಗು ದೈತ್ಯರ ನಗರಿಗೆ ದಿತ್ತಿನ ಜೋಕ್ಲು ಮಂಡ ಬಲಿ ಚಕ್ರವರ್ತಿಗೆ ಅಂಚನೆ ಅರ್ನ ಸಂಗಡಿಗರ್ನಗಲಿ ಪೂರಗಲಿಲ್ಲ ಇತ್ತೆ ಎಂಚಾಣಲ ಮಲ್ತದ ಅದಿತಿನ ಜೋಕ್ಲಿನ ತಿರ್ತು ಪಾಡೋಡು ಪನ್ಪಿನ ಭಾವನೆ ಈ ಅದಿತಿ ಮಾತ ಇದು ಜೋರ ತಪಸ್ಸು ಮಲ್ತೊಂದುಲ್ಲರತ ಆ ತಪಸ್ಸನ್ನ ಎಂಚಾಣಲ ಮಲ್ತವೇನು ಬ್ರೇಕ್ ಮಲ್ಪೊಡು ಇಜಿನ ಆ್ಯನ್ ಫೇಲ್ ಆಪಿನ ಭಾವನೆಡು ಆ ಬಲಿ ಚಕ್ರವರ್ತಿನ ಸಂಗಡಿಗರ್ನಗಳು ಪೂರ ದೈತ್ಯರ್ನಗಳು ಪೂರ ಒಡೆಪೋಪೇರು ಆ ದೇವತೆನ ರೂಪ ಬದಲು ಮಲ್ತೊಂದು ಆಸುರಿ ಗುಣತ ರಕ್ಕಸೇರ್ನ ವೇಷನು ಪಾಂಡ ಅದಿತಿಗೆ ಗೊತ್ತಾಪುಂಡು ಬಂದು ಅಗುಲು ಅದಿತಿನ ಜೋಕುಲು ದೇವಲೋಕದಗಳು ದೇವತೆನಗಳು ತೋ ದೇವತೆನ ವೇಷ ಪಾಡ್ದು ಅಡೆಗು ಅದಿತಿ ನಡೆಪೋದು ಪನ್ಪೇರು ಪಂಡ ಜೋಕುಲೆ ಅಮ್ಮಗೆ ಪನ್ನೆಲಕ್ಕ ಗೊತ್ತಾಡು ತೋ ಜೋಕುಲು ಅಮ್ಮಡ ಪಂಡ ಅಮ್ಮ ಈ ರಿಂಚಿನ ಪುರ ತಪಸ್ಸು ಮಲ್ಪೊಡ್ಚಿ ಪಂಡ ಜೋಕುಲು ಪನ್ನೆ ಪಾತ್ರ ಕೇನೇರ ಅದಿತಿ ತೋ ಆ ತಪಸ್ಸನ್ನು ಉಂತಾಂಡ ಎನ್ನ ಒಂದು ಮೂಜಿ ಲೋಕಲ ಹೆಂಗೆ ದಾದೆ ಹಾಪುಂಡು ತಿಕ್ಕು ಇಜಿನ ಅದಿತಿನ ಪ್ರಾರ್ಥನೆಗೋಸ್ಕರ ವಿಷ್ಣು ದೇವರ ಬತ್ತದ ಹೆಂಗೊಂದು ಮೂಜಿ ಲೋಕ ತಿಕ್ಕಂದು ಪನ್ಪಿನ ಭಾವನೆಡು ಬಲಿ ಚಕ್ರವರ್ತಿನ ಪುರ ಸಂಗಡಿಗರ್ನಗಳು ಆಸುರಿ ಗುಣ ತಗಲು ದಾದೆ ಮಲ್ಪೇರು ಪಂಡ ದೇವತೆನ ರೂಪ ಬದಲು ಮಲ್ತೊಂದು ಅದಿತಿ ಒಲ್ಪ ತಪಸ್ಸು ಮಲ್ಪೇರು ಅಡೆ ಪೋದು ಅದಿತಿಡ ದಾದೆ ಪನ್ಪೇರು ಅಮ್ಮ ಇರು ದೇಹ ಒಂದು ಪೂರ ದೇಹನ ಹಾಳು ಮಲ್ತೊಂದು ದೇಹನು ನುಂಗ ಒಂದು ಇರು ತಪಸ್ಸು ಮಲ್ತೊಂದುಲ್ಲರು ಒಂದು ವೇಳೆ ದೈತ್ಯರಿಗೆ ತಿಳಿದರೆ ಅದರಿಂದ ಬಹು ದುಃಖ ಉಂಟಾದೀತು ಅಮ್ಮ ಒಂದು ದೇಗಿನಿಗೂ ಭಂಗ ಮಲ್ತೊಂದುಲ್ಲರು ಆದುದರಿಂದ ಬಹು ದುಃಖಗಳಿಗೂ ಮತ್ತು ಶರೀರ ಶೋಷಣಕ್ಕೂ ಕಾರಣವಾಗಿರಿ ಈ ತಪಸ್ಸನ್ನು ಬಿಡು ಈತು ನುಪ್ಪು ನೀರು ತಿನ್ನಂದ ತಾಳ ತಿನ್ನಂದ ಪಸ್ಸಂದ ಇರು ದೇಗೀತ ತಪಸ್ಸು ಮಲ್ತೊಂದುಲ್ಲರು ಒಂದು ಕಠಿಣವಾದ ತಪಸ್ಸನ್ನು ಬುಡ್ಲೆ ಅಮ್ಮ ಪನ್ಪಿನಿ ಏರು ಅನ್ನ ನಿಜವಾಯನ ದೇವತೆನ ಗುಲತ್ತು ದೇವತೆನ ರೂಪೊಡು ಪೋತಿನ ಆಸುರಿ ಗುಣತ ದಿತಿನ ಜೋಕುಲು ಜ್ಞಾನಿಗಳು ಕಷ್ಟದಿಂದ ಸಂಪಾದಿಸುವ ಪುಣ್ಯವನ್ನು ಪ್ರಶಸ್ತವೆಂದು ಹೇಳುವುದಿಲ್ಲ. ಇರು ಜ್ಞಾನಿ ಯಾರು ಇದು ಗೊತ್ತಿತ್ತಿನಾರತ್ತೆ ಅಮ್ಮ ಗೊತ್ತಿತ್ತಿನಾರು ಈ ತುಪುರ ಗೊತ್ತಿತ್ತದು ಜ್ಞಾನ ಗೊತ್ತಿತ್ತದು ಕಷ್ಟೋಡು ಒಂದು ದೇಗ ಇರು ಪುಣ್ಯ ಸಂಪಾದನೆ ಮಲ್ತೊಂದುಲ್ಲರು ದೇವರೆಲ್ಲ ನಮ್ಮ ಕವ್ವೆ ಪನ್ಪಿಡಿದೆ ಭಗವದ್ಗೀತೆಡು ಯಾನು ಒಯ್ಟ್ಲ ಪಂತಜೆ ಇಂಚ ಪೂರ ಸ್ಕೆಲೆಟನ್ ದಲಕ ಭಂಗ ಬತ್ತು ತಪಸ್ಸು ಮಲ್ತದೆ ಏನನ್ನು ಪ್ರಾಪ್ತಿ ಮಲ್ಪಲೆ ಯಾನ್ ಪಂತಜೆ ಯಾನ್ ಧರ್ಮೋಡು ಎಂಚ ಪಂತ ಐತ ಪ್ರಕಾರ ತಪಸ್ಸು ಮಲ್ಪಲೆ ಏನನ್ನು ಪ್ರಾಪ್ತಿ ಮಲ್ಪಲೆ ಪಂತಿನ ದೇವರು ತೋ ಅಂಚ ಮುಗ್ಳು ಪನ್ಪಿನಿ ಆಸುರಿ ಗುಣ ತಗಲು ಪನ್ಪಿನಿ ಈರು ಗೊತ್ತಿತ್ತಿನಾರು ಜ್ಞಾನಿ ಇತ್ತಿನಾರು ಈರೊಂದು ಈತು ಭಂಗ ಬಿಡ್ದು ಇನ್ನ ಜೀವಪುರ ಹಾಳು ಮಲ್ತೊಂದು ನುಪ್ಪು ನೀರು ಉಣಂದ ತಿನ್ನಂದ ಇದು ಭಂಗ ಬಿಡ್ದು ಇರ್ದೇಗ ಆ ಪುಣ್ಯ ಕಮಾರಿಗೋಸ್ಕರ ಉಪವಾಸ ಮಲ್ತೊಂದು ತಪಸ್ಸು ಮಲ್ತೊಂದುಲ್ಲರು ಧರ್ಮ ಸಂಪಾದನೆಯಲ್ಲಿ ಆಸಕ್ತರಾಗಿರುವವರು ಶರೀರವನ್ನು ಪ್ರಯತ್ನಪೂರ್ವಕವಾಗಿ ಕಾಪಾಡಿಕೊಳ್ಳಬೇಕು. ಇರಿಗಿತ್ತೆ ಧರ್ಮ ಸಂಪಾದನೆ ಮಲ್ಪಡುತ್ತೆ ದೇವರನ್ನ ಭಕ್ತಿ ಮಲ್ಪಡಂಡ ಇರ್ನ ಆರೋಗ್ಯ ಎಡ್ಡೆಪ್ಪೊಡು ಇರಿಗೆ ಶಕ್ತಿ ಬರಡು ಇದು ಶಕ್ತಿಹೀನ ಅಂಡ ದಾದೆ ಹಾಪುಂಡು ದೇವರನ್ನ ಭಕ್ತಿ ಮಲ್ಪರ ಭಂಗ ಶರೀರವನ್ನು ಉದಾಸೀನ ಮಾಡುವವರು ಆತ್ಮಹಿಂಸಕರು ಪಂಡ ಆಸುರಿ ಗುಣ ತಗಲು ಅಂಚನೆ ಮಲ್ಪುಂಡು ಅದೇ ದೇವರು ನಮ್ಮ ಕಿರಣ ಕಶಿಪು ಅವೇ ಪನ್ಪಿನಿ ಯಾನ್ ಈತ್ ಮಲ ಕಠಿಣ ತಪಸ್ಸು ಮಲ್ತೊಂದು ಉಲಾಡಿತಿನ ಆತ್ಮಗ್ ಯಾನ್ ಹಿಂಸೆ ಕೊಲ್ಲರೆ ಪಲ್ಲೆ ಪಂತುಜೆ ತನ್ನ ದೇಹಗಳ ಹಿಂಸೆ ಕೊರ್ಪಾಯೆ ಒಂದೊಂದ ತಿನ್ನಂದೆ ಅಂಚನೆ ಉಲಾಡಿತಿನ ಆತ್ಮಗೂ ಹಿಂಸೆ ಕೊರ್ಪೆ ಅಂಚನೆ ಪರಮಾತ್ಮನ ಉಳ್ಳೇರು ಅರೆಗಳ ಹಿಂಸೆ ಕೊರ್ಪೆ ಅವೇನೇ ಮುಗುಲ್ ಮೇರೆಗೆ ಪನ್ಪಿನಿ ಆದಿತಿಗೆ ಪನ್ಪಿನಿ ಒಂದು ಶರೀರನ ಇರು ದಾದ ಮಲ್ಪರಪಲ್ಲಿ ಹಾಳು ಮಲ್ತುಂಡ ಈ ದಾದಾಪರು ಆತ್ಮನ ಕೆರ್ನೆಲಕ್ಕ ಹಾಪುಂಡು ಆತ್ಮಗಳೈತೆ ಡಿಸ್ಟರ್ಬ್ ಹಾಪುಂಡು ಸೌಭಾಗ್ಯವತಿ ఆయన ಅಮ್ಮ ಈ ರಿಂಚಿತ್ತಿನ ಉಗ್ರವಾದ ತಪಸ್ಸನ್ನು ಬುಡ್ಲೆ ಸುಖವಾದ ಉಪ್ಪುಲೆ ಮಕ್ಕಳಾದ ನಮ್ಮನ್ನು ದುಃಖಪಡಿಸಬೇಡ ಎಂಗುಲಿನ ಜೋಕುಲು ಎಂಗಲಿ ನೀರು ಇಂಚಿತ್ತಿನ ಕಠಿಣ ಪರಿಸ್ಥಿತಿ ಮಲ್ತೊಂದು ಇವರು ಭಂಗ ಕೋರಚ ಅಮ್ಮ ತಾಯಿ ಇಲ್ಲದ ಜನರು ಖಂಡಿತವಾಗಿಯೂ ಸತ್ತಂತೆ ಸರಿ ಮುಗುಳು ಪೋತಿನಿ ಏರು ಬಲಿ ಚಕ್ರವರ್ತಿನ ಫ್ರೆಂಡ್ ನಗಲು ಪುರ ದಿತ್ತಿನ ಜೋಕುಲು ಪೋತಿನಿ ದೇವತೆನ ವೇಷೋಡು ಅದಿತಿನ ಜೋಕುಲ್ನ ರೂಪೋಡು ಪೋತಿನಗಲು ಅಗುಲು ಅಮ್ಮನ ರೂಪೋಡು ಮುಗುಲು ಜೋಕುಲ್ನ ರೂಪೋಡು ದಾದ ಅಲ್ಪನಗಲು ಫೀಲ್ ಮಲ್ತು ಪನ್ಪಿನ್ ಅಮ್ಮ ಈರಿಜ್ಜಿಂಡ ಈರಿಂಚಾದ ಈ ಸೈತುಂಡ ಎಂಕಲಿಗೆ ಏರ್ಲಿಜ್ಜಿರುತ್ತೆ ಯಾಕಸ್ರ ಎಂಕುಲ್ ಬೊಕ್ಕ ಸೈತಿನ ಲಕ್ಕನೆ ಎಂಕಲ್ ಮಿತ್ತು ಕರುಣೆ ದಿಲೆ ಇರ್ನ ಒಂದು ತಪಸ್ಸನ್ನು ಬಿಡ್ಲೆ ದೇಪಣ ಎಂಚಾಂಡ ಮಲ್ತ ಅದಿತಿ ಪಂಡ ದೇವರಿಗೆ ಇಷ್ಟ ತೋದ ಅದಿತಿನ ತಪಸ್ಸಿಗೆ ಒಲಿದು ಇತ್ತೊಂದು ಮೂಜಿ ಲೋಕಲ ತಿಕ್ಕಜಿಡ ದೇವತೆ ಲೋಕ ತಿಕ್ಕಿಜಿಂಡ ದೇವತೆ ಲೋಕಡು ಅದಿತಿನ ಜೋಕುಲುಪ್ಪ ಐಕಸ್ಕರ ಅವು ತಿಕ್ಕಿಜಿಂಡ ಬಂದು ತಪ್ಪರೆಗೋಸ್ಕರ ಮೇರೆ ತಪಸ್ಸನ್ನು ಭಂಗ ಮಲ್ಪರೆಗೋಸ್ಕರ ಪೋತಿನಗಳು ಏರು ಬಲಿ ಚಕ್ರವರ್ತಿನ
ಪೂರ ದಿತ್ತಿನ ಜೋಕುಲು ಪೂರ. ಗೋವು, ಪಶು, ಸರ್ಪ ಮತ್ತು ವೃಕ್ಷ ಇವುಗಳೆಲ್ಲೂ ತಾಯಿ ಇಲ್ಲದಿದ್ದರೆ ಸತ್ತಂತಾಗಿ ಸ್ವಲ್ಪವೂ ಸುಖನೂ ಹೊಂದುವುದಿಲ್ಲ. ಒಂಜಿ ಪೆತ್ತದ ಕಂಜಿ ಆಯ್ತು ಅಮ್ಮ ಸೈತಂಡ ಅವಕ್ಕೆ ಪೇರು ತಾಲು ಉಪ್ಪಂದೆ ಅವು ಒಂಜಿ ದಾಂಡೆ ಹಾಕೊಂಡು ಒಂಜಿ ಅಮ್ಮ ಉಪ್ಪಂದೆ ಜೀವನ ಮಲ್ಪರೆಗೆ ಕುಶಿಡು ಜೀವನ ಮಲ್ಪರೆಗೆ ಸಾಧ್ಯ ಇಜ್ಜಿ. ಒಂಜಿ ಪಶು ಓಲ ಪ್ರಾಣಿಲ ಒಂಜಿ ಅಮ್ಮ ಉಪ್ಪಂದೆ ಅವು ಕಿನ್ನೆ ಪಕ್ಷಿ ಅಂಚನೆ ಸರ್ಪ ಒಂದು ಪುರ ಜೀವನ ಮಲ್ಪರೆಗೆ ಸಾಧ್ಯ ಇಜ್ಜಿ. ಬಡವ ಕಾಹಿಲೆಯವನು ದೇಶಾಂತರಕ್ಕೆ ಹೋದವನಾದರೂ ಸರಿ ತಾಯಿಯನ್ನು ನೋಡುವ ಮಾತ್ರದಿಂದ ಉತ್ತಮ ಸಂತೋಷನ ಹೊಂದುತ್ತಾನೆ. ಒಂಜಿ ಬಡವೆ ಉಪ್ಪಡು ಒಂಜಿ ದೇಶಾಂತರಗೂ ದೂರ ಪೋಂಡಲ ಅವು ಬಾಲೆಗೆ ಅಮ್ಮ ಇತ್ತಿನ ಮಾತ್ರ ಅವು ಖುಷಿಡುಪ್ಪರೆಗೂ ಸಾಧ್ಯ. ಮನುಷ್ಯನ ಅನ್ನ, ಉದಕ, ಹಣ ಮುಂತಾದ ಹೆಂಡತಿ ಇವುಗಳ ವಿಷಯದಲ್ಲಿ ಯಾವಲಾಗದ್ರೂ ವಿಮುಖನಾಗಬಹುದು. ಅಮ್ಮ ಮನುಷ್ಯ ಏಪಲ ನುಪ್ಪಿಜ್ಜಿಂಡಲ ಒಂಜಿ ದಿನ ಉಪ್ಪುಲಿ ಆಯ್ಗ, ಒಂಜಿ ದಿನ ನೀರಿಜ್ಜಿಂಡಲ ಆಯ್ ಜೀವನ ಮಲ್ಪರೆ, ಒಂಜಿ ದಿನ ಆಯ್ಗ ದೊಡ್ಡಿಜ್ಜಿಂಡಲ ಆಯ್ ಜೀವನ ಮಲ್ಪರೆ, ಒಂಜಿ ದಿನ ಬುಡಿದಿಜ್ಜಿಂಡಲ ಆಯ್ ಜೀವನ ಮಲ್ಪೆ ಅಂಡ. ಮಾತೃ ವಿಷಯದಲ್ಲಿ ಮಾತ್ರ ಯಾರೂ ವಿಮುಖರಾಗುವುದಿಲ್ಲ ಅಂಡ. ಅಮ್ಮ ಇಜ್ಜೆಂಡ ಆಯ್ ಜೀವನ ಮಲ್ಪರೆ ಬಾರಿ ಬಂಗಾಯ್ಕೋಸ್ಕರ ಅಮ್ಮ ಇರದೇಗ ತಪಸ್ ಮಲ್ತಿನ ಜೀವನ ಹಾಳು ಮಲ್ತೊಂದುಲ್ಲರು. ಯಾವನ ಮನೆಯಲ್ಲಿ ತಾಯಿ ಇಲ್ಲವೋ ಗಂಡನಲ್ಲಿ ಪ್ರಾಣ ಇಟ್ಟಿರುವ ಧರ್ಮ ನಿರತಳಾದ ಸಾಧ್ವಿ ಮನೆಯೂ ಸಹ ಇರುವುದಿಲ್ಲವೋ ಅಂಥವನು ಅರಣ್ಯಕ್ಕೆ ಹೋಗುವುದೇ ಲೇಸು. ಎರ್ನ ಇಲ್ಲಡು ಅಮ್ಮ ಇಜ್ಜರೋ, ಎರ್ನ ಇಲ್ಲಡು ಧರ್ಮ ಪತ್ನಿ ಇಜ್ಜರೋ ಅಂಚಿತ್ತಿನಗಲು ಕಾಡುಗು ಸಮಾನ. ಹಾಗೆ ಕಾಡುಬೋದು ಜೀವನ ಮಲ್ಪನೆ ಅದೇ ಎಡ್ಡೆ. ನಾರಾಯಣ ಭಕ್ತಿ ಇಲ್ಲದ ಧರ್ಮ, ಒಳ್ಳೆಯ ಭೋಗಗಳಿಗಾಗಿ ವಿನಿಯೋಗಿಸದಿರುವ ಧನ ಮತ್ತು ಹೆಂಡತಿ ಮಕ್ಕಳಿಲ್ಲದ ಮನೆ ಇವುಗಳಂತೆ ಮಾತೃವಿಲ್ಲದ ನರನು ನಿಷ್ಫಲನಾಗುತ್ತಾನೆ. ಮುಗುಳ್ಪುರ ಪನ್ಪಿನ ದೈತ್ಯರ ಬುದ್ಧಿ. ಕೃಷ್ಣ ಭಗವಂತನ ಭಕ್ತಿ ಉಪ್ಪಂದಿನ ಧರ್ಮ ಊಲ ಧರ್ಮ ಮಲ್ತನ್ನಲ್ಲ ಐಟ್ಪ ಕೃಷ್ಣ ದೇವರಿ ಇಜ್ಜಿಂಡ ಕೃಷ್ಣ ಭಗವಂತನ ಭಕ್ತಿ ಇಜ್ಜಿಂಡ ಅವು ನಿಷ್ಫಲ. ಅಂಚನೆ ಮಾತೃ ಉಪ್ಪಂದಿನ ಅಮ್ಮ ಉಪ್ಪಂದಿನ ಮನುಷ್ಯಲ ನಿಷ್ಫಲ. ಆದ ಕಾರಣ ದೇವಿಯೇ ದುಃಖ ಪೀಡಿತರದ ನಿನ್ನ ಮಕ್ಕಳನ್ನು ಸಂರಕ್ಷಿಸು ಅಮ್ಮ. ಯಾಕೋಸ್ಕರ ಅಮ್ಮ ಈ ರೂಪಂದ ಜೀವನ ಮಲ್ಪರೆಗ ಸಾಧ್ಯ ಅಜ್ಜಿ ಅಮ್ಮ. ಯಾಕೋಸ್ಕರ ಎಂಗ್ಳು ದುಃಖ ಕೊಡ್ಬಿಡುವ ಇರು ದಾದ ಮಲ್ಪಲೆ ತಪಸ್ಸನ್ನು ಬಂದು ಮಲ್ಪಲೆ. ಈ ರೀತಿಯಾಗಿ ದೈತ್ಯರು ಹೇಳಿದರು. ಅದಿತಿಯು ಸಮಾಧಿ ರೋಗದಿಂದ ಆರ್ಪನೋ ಅಂದುಲ್ಲಿರು ಏರು ಬಲಿಚಕ್ರವರ್ತಿನ ಪೂರ ಸಂಗಡಿಗರ್ನಗಳು ದೈತ್ಯರು ಪೂರ ದಿತಿನ ಜೋಕುಲು ಪೂರ ವೇಷ ಬದಲು ಮಲ್ತೊಂದು ದೇವತೆನ ಪಂಡ ಅದಿತಿನ ಜೋಕುಲ್ನೇ ವೇಷ ಮಲ್ತೊಂದು ದೇವತೆನ ವೇಷಡು ಪೋದು ಅದಿತಿ ಮಾತಾಗ ದಾದ ಮಲ್ಪೇರು ಅಮ್ಮ ಅಮ್ಮ ಇರೊಂದು ತಪಸ್ಸನ್ನು ಬುಡ್ಲೆ ಪಂಡಾಗ ಆರ ಅಮ್ಮ ಪೂರ ಸಮಾಧಿ ಪ್ಲೇಸ್ ಇಡ್ಬೋತಿರು. ಅದಿತಿ ಚೂರ ಪಂದಂದೆ ವಿಷ್ಣು ಧ್ಯಾನೋಡು ಇತ್ತಿರು ಸಮಾಧಿ ಪ್ಲೇಸ್ ಇಡ್ತಿರು. ಚೂಲ ಉತ್ತರ ಕೊರ್ಪುಜರು ದಾಳ ರಿಫ್ಲೆಕ್ಷನ್ ಮಲ್ತೊಂದಿಜ್ಜರಾಗಲಿ ದಾಳ ಇಕೊಂಜಿ ಒಂದು ಮಲ್ತೊಂದಿಜ್ಜರು ರಿಯಾಕ್ಟೇ ಮಲ್ತೊಂದಿಜ್ಜರು. ಅದಾಗ ಮೊಗಲಿಗೆ ರಕ್ಕಸರ್ನಾಗಲೇ ಗರ್ವ ಬತ್ತು ರಿಯಲಾದ ದೇವತೆನಾಗ್ಲತ್ತು ಆಸುರಿ ಗುಣ ತಗಲ ವೇಷ ಬದಲ್ ಮಲ್ತದ ಅರ್ನ ಜೋಕಲ್ನ ದೆಟ್ ಪೊತ್ತು ಮೇರ್ ಪಂದೊಂದಿಜ್ಜೇರು ಅಮ್ಮ 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 ಬಂಡಲ ಮುಗುಳು ಮೇರ್ ಪಂದನೆ ತೂದು ಮೊಗಲೆ ಗರ್ವ ಬತ್ತದು. ಕೋಪದಿಂದ ಕೆಂಪಾದ ಕಣ್ಣುಗಳ ರಾಕ್ಷಸರು ಪ್ರಳಯ ಕಾಲದ ಮೇಘನಾದದಂತೆ ಶಬ್ದ ಮಾಡುತ್ತಾ ಕೋರೆ ಹಲ್ಲುಗಳ ಕೊನೆಯ ಭಾಗಗಳಿಂದ ಬೆಂಕಿಯನ್ನು ಹುಟ್ಟಿಸಿದರು. ಈ ಮಗುಳು ರಕ್ಕಸೆರೆ ಕಣ್ಣು ಕೆಂಪು ಮಲ್ತದು ರಕ್ಕಸೆರೆ ಬಂಡ ರಕ್ಕಸೆರೆ ಮಗಳು ಬಲಿಚಕ್ರವರ್ತಿನ ಪೂರ ಮೆಗ್ಗೆ ಪರ್ಯಾನಗಳು ಪೂರ ದಿತ್ತಿನ ಜೋಕುಲು ಮಗಳು ಎಂಚ ಪ್ರಳಯ ಬನ್ನಾಗ ಮೇಘನಾದ ಪ್ರಳಯ ಬನ್ನಾಗ ಸಂವರ್ತಕ ಮೋಡ ಬರ್ಪುಣತೆ ಇನ್ನು ಸಂವರ್ತಕ ಮೋಡ ಪಂಡ ಮೋಡನಾಗಲ್ಲ ಮೇನ್ ಲೀಡರ್ ಮಸ್ತ್ ಮೋಡ ಪುಣ್ ಕ್ಲೌಡ್ಸ್ ಮಸ್ತ್ ಪುಣತೆ ಆಯ್ತಾ ಕ್ಲೌಡ್ಸ್ದ ಒಂಜಿ ಮೇನ್ ಲೀಡರ್ ಸಂವರ್ತಕ ಮೋಡ ತೋ ಎಂಚ ಆ ಸಂವರ್ತಕ ಮೋಡ ಎಂಚ ಬರ್ಪೇರು ಆ ಸಂವರ್ತಕ ಮೋಡದ ತಿತ್ತು ಪೂರ ಪ್ರತಿ ಒಂಜಿ ಮೋಡಲ ಒಟ್ಟು ಸೇರ್ನಾಗ ಮಾತ್ರ ಬರ್ಸ ಬುರ್ರೆ ಸಾಧ್ಯ ಅದ ಪ್ರಳಯ ಅವರೇ ಸಾಧ್ಯ. ತೋ ಪೂರ ಮೋಡ ಪೂರ ಕ್ಲೌಡ್ಸ್ ಒಟ್ಟಾದ ಡಗಡಗಡಗಡ ಬಂದು ಆವಾಜ್ ಬತ್ತಂಡ ಎಂಚ ಆವಾಜ್ ಬರ್ಕೊಂಡು ಮೇಘನಾದ ಅಂಚ ಮುಗುಲು ಈತು ಕಣ್ಣು ಕೆಂಪು ಮಲ್ತಂದು ಆಗಲ್ಲ ಕೂಲಿನ ಗಡಗಡ ಆವಾಜ್ ಮಲ್ತಂದು ತೂಪಾಡಿರ ತೂಪಿದಾಯಕಂತೀರ ಮಗುಲು ದೈತ್ಯನಗಳು. ಅದ ತಕ್ಷಣವೇ 100 ಗಾವದ ವಿಸ್ತೀರ್ಣವುಳ್ಳ ನಾನಾ ಪ್ರಾಣಿಗಳಿಂದ ಕೂಡಿದ ಅರಣ್ಯವು ಸುಟ್ಟಿತು. ಆ ಅಗಲ ಕಣ್ಣುಡು ಬತ್ತದು ಏತು ದೂರ ಇತ್ತಿನ ಆ ಹಿಮತ್ ಪರ್ವತದ ಮೇರು ದಾದ ಮಲ್ತಂತಾರೆ ತಪಾಸ್ ಮಲ್ತಂತಾರೆ ಅದಿತಿ. ಅಲ್ಪದ ಪೂರ ಕಾಡು ದಾದಂಡು ಪೂರ ಪೊಸಂ ಪೋಣ ಆತು ತೂಬೈದಿನಂಗಲ್ಲ ಪೊಸು ಪೋದು ಮೊಗುಲ್ ದೈತ್ಯರ್ನಗಳು ಪೂರ ಏರ್ ಪೋತೇರು ಅರೇನು ಸಮಾಧಾನ ಮಲ್ಪರ ಅದಿತಿ ದೈತ್ಯರ್ನಗಳು ದೇವತೆನ ರೂಪಡ ಪೋತೇರು ಅಗುಲ್ಲ ಪೂರ ಭಸ್ಮಾಯರು
ಆಂಡ ಮೇರೆಗೆ ದಾಲ ಗೊತ್ತುಜಿ ಅದಿತಿಗೆ ದಾಲ ಗೊತ್ತುಜಿ ತೂ ಪೊಸಿದ್ನಲ್ಲ ಗೊತ್ತುಜಿ ಆ ಟೂ ಫುಲ್ಲು ನೆಟೆ ಪೊತ್ತೊಂದು ಹಿಮ್ಮತ್ ಪರ್ವತಡು ಆಂಡ ಆರು ಏರ್ ಅದಿತಿ ಮಾತಾ ಹರಿಧ್ಯಾನಡು ಇಡೀ ಸಮಾಧಿ ಆಯ್ನದಸ್ಕರ ಆರು ಊರಿ ಮಾತ್ರ ಓರಿದು ಪೋಯರೇಟ್ ಆರು ಒರಿಯರು ಆ ಅದಿತಿ ದೇವಿ ಮಾತ್ರ ದೈತ್ಯ ಸಂಹಾರಕನು ಭಕ್ತ ಜನ ಕೃಪಾಳು ಆದ ಶ್ರೀ ವಿಷ್ಣುವಿನ ಸುದರ್ಶನದಿಂದ ರಕ್ಷಿಸಲ್ಪಟ್ಟವಳಾಗಿ ಆ ಬೆಂಕಿಗೆ ಸಿಲುಕದೆ ಹಾಗೆ ಉಳಿದಳು. ಭಗವಂತ ಅರ್ನ ಸುದರ್ಶನ ಚಕ್ರಡು ಅದಿತಿ ಮಾತನು ಚೂರ್ಲ ದಾದೆ ತೂ ಅರಿಗೆ ತಾಗಂದಿನ ಲಕ್ಕ ಆರು ಮಾತ್ರ ಅಲ್ಪ ಊರಿಪೋಯರು ಇಡೀ ಕಾಡು ಪೊಸುದು ಆಗಲೇನು ಸಮಾಧಾನ ಮಲ್ಪರ ಬೈದಿನಗುಲ್ಲ ಅಂಚನೆ ತೂ ಪಾಡ್ದಿನಗುಲ್ಲ ದೈತ್ಯರ್ನಗುಲ್ ಪೂರ ಅಲ್ಪ ಭಸ್ಮ ಆದು ಪೋಯರು. ಎಂತೋ ಶ್ರೀ ನಾರದೀಯ ಪುರಾಣದಲ್ಲೂ ಪೂರ್ವ ಭಾಗದ ಪ್ರಥಮ ಪಾದದಲ್ಲಿ ಗಂಗೋತ್ಪತ್ತಿ ಪ್ರಕರಣದಲ್ಲಿ ಬಲಿಯಿಂದ ಕೃತವಾದ ದೇವ ಪರಾಜಯ ಕಥನವೆಂಬ 10ನೇ ಅಧ್ಯಾಯವು ಮುಗಿದುದು. ಇತ್ತೆ ಎಳ್ಳೆದಾದಕ್ಕೆ ನಮ್ಮ ತೂಕ 5 ಮಿನಿಟ್